ಮೂವತ್ನಾಲ್ಕು ಭಾರತೀಯ ಮೀನುಗಾರರನ್ನ ಬಂಧಿಸಿದ ಬಾಂಗ್ಲಾದೇಶ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲು ರಾಜತಾಂತ್ರಿಕ ಪ್ರಯತ್ನ. ತನ್ನ ಸಮುದ್ರ ವಲಯದಲ್ಲಿ ಮೀನುಗಾರಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಬಾಂಗ್ಲಾದೇಶ 34 ಭಾರತೀಯ ಮೀನುಗಾರರನ್ನ ಬಂಧಿಸಿದೆ. ಅಧಿಕೃತ ಮೂಲಗಳ ಪ್ರಕಾರ ಜುಲೈ 14 ಮತ್ತು 15ರ ಮಧ್ಯರಾತ್ರಿ ಮೀನುಗಾರರನ್ನ ಬಂಧಿಸಿದ್ದು ಅವರ 2 ಮೀನುಗಾರಿಕಾ ದೋಣಿಗಳನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಗಳಾಗಿವೆ. ಹಾಗಾಗಿ ಭಾರತ ಸರ್ಕಾರವು ಢಾಕಾ ಮೇಲೆ ಅವರ ಸುರಕ್ಷಿತ ಮತ್ತು ಆರಂಭಿಕ ಮರಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಒತ್ತಡ ಹೇರುತ್ತಿದೆ. ಘಟನೆ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಬಾಂಗ್ಲಾದೇಶದಲ್ಲಿರುವ ಭಾರತೀಯ ಹೈಕಮಿಷನ್ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಬಾಂಗ್ಲಾದೇಶ ಅಧಿಕಾರಿಗಳೊಂದಿಗೆ ವಿಷಯವನ್ನು ಪ್ರಸ್ತಾಪಿಸಿ ಮೀನುಗಾರರಿಗೆ ತಕ್ಷಣದ ಕಾನ್ಸುಲರ್ ಸಂಪರ್ಕವನ್ನು ಒದಗಿಸಿದೆ. ಎಲ್ಲ ಮೀನುಗಾರರು ಮತ್ತು ಅವರ ದೋಣಿಗಳು ಸುರಕ್ಷಿತವಾಗಿ ಮತ್ತು ಬೇಗನೆ ಮರಳುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಬಾಂಗ್ಲಾ ಅಧಿಕಾರಿಗಳು ಮೊಂಗ್ಲಾ ಬಳಿ ಒಟ್ಟು 34 ಭಾರತೀಯ ಮೀನುಗಾರರನ್ನು ಬಂಧಿಸಿದ್ದಾರೆ ಮತ್ತು ಅವರ 2 ದೋಣಿಗಳಾದ ಎಫ್ವಿ ಜೋರ್ ಮತ್ತು ಎಫ್ವಿ ಮಮ್ಗಲ್ ಚಾಂಡಿಯನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಎಂದು ವರದಿಗಳಾಗಿವೆ. ಭಾರತ ಬಾಂಗ್ಲಾದೇಶ ಸಂಬಂಧಗಳಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಈ ಘಟನೆ ನಡೆದಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ನಡೆದ ಬೃಹತ್ ಪ್ರತಿಭಟನೆಗಳ ನಂತರ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಢಾಕಾ ತೊರೆದು ಭಾರತದಲ್ಲಿ ಆಶ್ರಯ ಪಡೆದ ನಂತರ ಉಭಯ ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟಿವೆ.